ಬಾಸ್ ಈಸ್ ಆಲ್ವೇಸ್ ರೈಟ್ ಅಂತ ನಮ್ಮ ಪಾರ್ಲಿಮೆಂಟ್ರಿ ಬೋರ್ಡ್ನ ಸದಸ್ಯರು, ನಮ್ಮ ಪಕ್ಷದ ಹಿರಿಯ ಮುಖಂಡರು. ಹಾಗಾಗಿ ಬಾಸ್ ಈಸ್ ಆಲ್ವೇಸ್ ರೈಟ್. ಇನ್ನು ನಾನು ಟಿಕೆಟ್ನ ಕೇಳಿಲ್ಲ ಅನ್ನೋ ಪ್ರಶ್ನೆ 16 ಬಾರಿ ಹೇಳಿದ್ದೀನಿ. ಪ್ರಶ್ನೆಗೆ ನನಗೆ ಗೊತ್ತಿರೋದು ಎರಡೇ ಸಂಗತಿ: ಪಕ್ಷ ನಿಷ್ಠೆ ಮತ್ತು ಪರಿಶ್ರಮ. ನಮ್ಮ ಗುರಿ ಒಂದೇ, ಮೋದಿ ಮತ್ತೊಮ್ಮೆ. ಆ ಗುರಿಗಾಗಿ ಕೆಲಸ ಮಾಡ್ತೀವಿ. ಮೋದಿ ಮತ್ತೊಮ್ಮೆ BJP ಅಧಿಕಾರಕ್ಕೆ ತರಬೇಕು, ಆ ಗುರಿಗಾಗಿ ಕೆಲಸ ಮಾಡ್ತೀವಿ. ನಮಗೆ ಗೊತ್ತಿರೋದು ಪಕ್ಷ ನಿಷ್ಠೆ, ಪರಿಶ್ರಮ. ನನ್ನ 36 ವರ್ಷಗಳ ರಾಜಕೀಯ ಜೀವನದಲ್ಲಿ ಪಕ್ಷ ನಿಷ್ಠೆ ಪ್ರಶ್ನಾರ್ಥಕ ಚಿಹ್ನೆ ಆಗೋಕ್ಕೆ ಅವಕಾಶ ಕೊಟ್ಟಿಲ್ಲ. ಪಂಚಾಯತಿಯಿಂದ ಪಾರ್ಲಿಮೆಂಟ್ನವರೆಗೆ ಒಂದೇ ದೃಷ್ಟಿ ಇಟ್ಕೊಂಡು, ಒಂದೇ ಗುರಿ ಇಟ್ಕೊಂಡು BJP ಗೆಲ್ಲಿಸಬೇಕು ಅಂತ ಕೆಲಸ ಮಾಡಿದ್ದೀವಿ. ಯಾರ್ಯಾರು ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ಥರ ವರ್ತನೆ ಮಾಡಿರ್ತಾರೋ ಅವರಿಗೆ ಉಳಿದೆಲ್ಲ ಸಂಗತಿಗಳು ಅನ್ವಯ ಆಗ್ತವೆ. ನಾನು ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೀನಿ, ಪಕ್ಷಕ್ಕಾಗಿ ಕೆಲಸ ಮಾಡ್ತೀನಿ. ಗುರಿ ಒಂದೇ, ಮೋದಿ ಮತ್ತೊಮ್ಮೆ. ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ವಾತಾವರಣ ಇದೆ, ಅದು BJP ಪರವಾದ ವಾತಾವರಣ ಇದೆ. ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥ ವಾತಾವರಣ ಇದೆ. ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ 28 ಲೋಕಸಭಾ ಕ್ಷೇತ್ರವನ್ನು ಗೆಲ್ತೇವೆ. ನರೇಂದ್ರ ಮೋದಿಯವರ ಕಾರ್ಯ, ಅವ್ರ ಬಗ್ಗೆ ಜನರಿಟ್ಟಿರುವಂಥ ವಿಶ್ವಾಸ, ಆ ನಂಬಿಕೆಯ ಕಾರಣದಿಂದಾಗಿ ನಾವು ಗೆಲ್ತೀವಿ. ಇಂಗ್ಲೀಷ್ನಲ್ಲಿ ಒಂದು ಪ್ರವರ್ಪ್ ಇದೆ, ಬಾಸ್ ಈಸ್ ಆಲ್ವೇಸ್ ರೈಟ್ ಅಂತ ನಮ್ಮ ಪಾರ್ಲಿಮೆಂಟ್ರಿ ಬೋರ್ಡ್ನ ಸದಸ್ಯರು, ನಮ್ಮ ಪಕ್ಷದ ಹಿರಿಯ ಮುಖಂಡರು. ಹಾಗಾಗಿ ಬಾಸ್ ಈಸ್ ಆಲ್ವೇಸ್ ರೈಟ್. ಇನ್ನು ನಾನು ಟಿಕೆಟ್ನ ಕೇಳಿಲ್ಲ ಅನ್ನೋ ಪ್ರಶ್ನೆ 16 ಬಾರಿ ಹೇಳಿದ್ದೀನಿ. ಪ್ರಶ್ನೆಗೆ ನನಗೆ ಗೊತ್ತಿರೋದು ಎರಡೇ ಸಂಗತಿ: ಪಕ್ಷ ನಿಷ್ಠೆ ಮತ್ತು ಪರಿಶ್ರಮ. ನಮ್ಮ ಗುರಿ ಒಂದೇ, ಮೋದಿ ಮತ್ತೊಮ್ಮೆ. ಆ ಗುರಿಗಾಗಿ ಕೆಲಸ ಮಾಡ್ತೀವಿ. ಮೋದಿ ಮತ್ತೊಮ್ಮೆ BJP ಅಧಿಕಾರಕ್ಕೆ ತರಬೇಕು,